ಪವರ್ ನೋಡಿ ಗೈಸ್ ಸೆಕೆಂಡ್ ಗೇರಲ್ಲಿ. ಎಲ್ಲಿ ಬೇಕು ನಾವು ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಅವಾಗ ಸ್ವಲ್ಪ ಯಾರಿಗೆ ಒಬ್ಬೊಬ್ರಿಗೆ ಸಾಂಗ್ ಬೇಕಾಗಿರಲ್ಲ ಅಂತವ್ರಿಗೆ ಇದು ಯೂಸ್ ಆಗುತ್ತೆ ಗೈಸ್. ನೋಡಿ ಎಷ್ಟು ರಶ್ ಅವರೇ ಗೈಸ್. ಗೈಸ್ ಆ್ಯಂಡ್ ಈ ಕಾರಲ್ಲಿ ಇಲ್ಲಿ ನೀವೇನಾರು ಕೋಲ್ಡ್ ಥಿಂಗ್ಸ್ ಇಟ್ಟಿದ್ರೆ ಕೋಲ್ಡ್ ಆಗುತ್ತೆ ಗೈಸ್. ಗೈಸ್ ಇದು 2021 Ertiga ZXi ಪ್ಲಸ್ ವೇರಿಯಂಟು. ಸೊ ಇದರಲ್ಲಿ ತುಂಬ ಫೀಚರ್ಸ್ ಬರುತ್ತೆ ಆ್ಯಂಡ್ ಈ ಮಾಡಲಲ್ಲಿ ಕ್ರೂಸ್ ಕಂಟ್ರೋಲ್ ಕೊಡಲ್ಲ. ಫ್ರಂಟಲ್ಲಿ ಸ್ವೆಟ್ ಬ್ಯಾಕ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಆ್ಯಂಡ್ ಇದು ಕ್ರೋಮ್ ಗ್ರಿಲ್ ಮೆಟ್ರಿಕ್ ಡಿಸೈನ್ ಅಂತ ಬರುತ್ತೆ ಗೈಸ್. ಈ ಡಿಸೈನ್ಗೆ ಕಾರು ಒಳ್ಳೆ ಲುಕ್ ಬರಲಿ ಅಂತ ಈ ಥರ ಮಾಡ್ತಾರೆ. ಸೊ ಇದು 7 ಸೀಟರ್ಗೆ ಬೆಸ್ಟ್ ಕಾರ್ ಅಂದ್ಕೊಳ್ಳಿ, ಯಾಕಂದರೆ ಮೈಲೇಜು ಜಾಸ್ತಿ ಬರ್ತದೆ. ಸೊ ಅದರಿಂದ ಜಾಸ್ತಿ ಜನ ಕಮ್ಮಿ ಬಜೆಟಲ್ಲಿ ಇರೋರು ಜಾಸ್ತಿ ಈ ಕಾರ್ನ ಚೂಸ್ ಮಾಡ್ತಾರೆ ಅಂದ್ಕೊಳ್ಳಿ. ಟಾಪ್ ಎಂಡ್ ಇರೋದ್ರಿಂದ ಸೊ ಇದಕ್ಕೆ ಕಂಪ್ನಿ ಅಲಾಯ್ ವೀಲ್ಸ್ ಬರ್ತದೆ. ಇದು ಟೈರು 185/65R15 ಬರುತ್ತೆ. ಬೂಟ್ ಸ್ಪೇಸು ಒಂದು ಮಟ್ಟಿಗೆ ಐತೆ. ಏನಾದರೂ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇದನ್ನ ಹಿಂಗೆ ಮಾಡಿ ಫೋಲ್ಡ್ ಮಾಡ್ಕೋಬೋದು ಗೈಸ್. ಯಾವುದನ್ನ ಇದನ್ನ ಇಲ್ಲೂ ಸ್ವಲ್ಪ ಜಾಗ ಐತೆ ಗೈಸ್. ಸ್ಪೇರ್ ವೀಲು ಕೆಳಗಡೆ ಐತೆ ಅನಿಸುತ್ತೆ. ಸ್ಪೇರ್ ವೀಲ್ ಕೆಳಗಡೆ ಬರ್ತದಾ? ಸೊ ನಿಮ್ಗೆ ಏನಾದ್ರು ಜಾಸ್ತಿ ಇನ್ನೂ ಬೂಟ್ ಸ್ಪೇಸ್ ಬೇಕು, 5 ಮೆಂಬರ್ಸ್ ಹೋಗ್ಬೇಕಂದ್ರೆ ಇನ್ನೂ ಜಾಸ್ತಿ ಬರುತ್ತೆ. ಇದಕ್ಕಿಂತ ಬೇಕು ಹೇಳಿ ಎಷ್ಟು ಬ್ಯಾಗ್ ಇಟ್ಕೋಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ಒಂದು ರಿವರ್ಸ್ ಕ್ಯಾಮ್ರಾ ಬರ್ತದೆ, ಅದ್ರ ಜೊತೆ ರಿವರ್ಸ್ ಸೆನ್ಸಾರು ಬರುತ್ತೆ ಗೈಸ್ ಫುಲ್ಲು. ಇದು ಸ್ಮಾರ್ಟ್ ಹೈಬ್ರಿಡ್ ಅಂತ. ಏನಕ್ಕೆ ಇದು ಸ್ಮಾರ್ಟ್ ಹೈಬ್ರಿಡು? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಹೇಳುವಾಗ ಇದು ಎಲೆಕ್ಟ್ರಿಕ್ದು ಸೇರ್ಸಿ ಹೇಳಿರ್ತಾರೆ ಹೈಬ್ರಿಡ್ ಅಂತ. ಅದಕ್ಕೆ 2025 ಹಂಗೆ ಹೇಳಿರ್ತಾರೆ. ಇವಾಗೆಲ್ಲ ಬರ್ತಿರೋದಲ್ಲ ಅದೇ ಅಲ್ವಾ ಸ್ಮಾರ್ಟ್ ಹೈಬ್ರಿಡು? ಫುಲ್ ಎಲೆಕ್ಟ್ರಿಕಲ್. ಇವಾಗ ಹಿಂದೆ ಏನು ಬರುತ್ತೆ ಅಂದರೆ 1 ಲೀಟರ್ ಬಾಟಲ್ ಹೋಲ್ಡರ್ ಬರುತ್ತೆ ಗೈಸ್. ಇಲ್ಲೊಂದು ಆಮ್ರೆಸ್ಟ್ ಬರುತ್ತೆ. ಆಮ್ರೆಸ್ಟ್ ಹಾಕ್ಕೊಂಡ್ರೆ 4 ಮೆಂಬರ್ಸ್ ಕುತ್ಕೋಗ್ಬೋದು. ಏನಾದ್ರು ಆಮ್ರೆಸ್ಟ್ ಬೇಡ ಅಂದರೆ 5 ಮೆಂಬರ್ಸ್ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಗೈಸ್. ಆಮೇಲೆ ಇಲ್ಲೊಂದು ಆಮ್ರೆಸ್ಟ್ ಕೊಟ್ಟಿರ್ತಾರೆ. ಆಮೇಲೆ ಇಲ್ಲಿ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಐತೆ. ಆಮೇಲೆ ಇಲ್ಲಿ ಫೋನ್ ಇಟ್ಕೊಳ್ಳೋಕೆ ಸ್ವಲ್ಪ ಸ್ಪೇಸ್ ಐತೆ ಗೈಸ್. ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ 12 ವೋಲ್ಟು. ಆ್ಯಂಡ್ ಇಲ್ಲೊಂದು ಬಾಟಲ್ ಹೋಲ್ಡರು, ಸಿಂಪಲಾಗಿರೋ ಒಂದು ಬಾಟಲ್ ಇಟ್ಕೋಬೋದು. ಸೊ ಇಲ್ಲೂ ಆರಾಮಾಗಿ ಕುತ್ಕೋಬೋದು. ನನ್ನ ಸೈಜ್ ಇರೋರು ಕುತ್ಕೋಬೋದು. ಏನಾದ್ರು ದೊಡ್ಡವರಾದರೆ ಚೂರು ಕಷ್ಟ ಆಗುತ್ತೆ. ಏನಿಲ್ಲ ಆರಾಮಾಗಿ ಕುತ್ಕೋಬೋದು ಗೈಸ್. ಇಬ್ಬರು ಆರಾಮಾಗಿ ಕುತ್ಕೋಬೋದು. ಚಿಕ್ಕ ಮಕ್ಕಳಾದರೆ 3 ಜನ ಕುತ್ಕೋಬೋದು ಗೈಸ್. ಆ್ಯಂಡ್ ಇದು ಸೈಡಲ್ಲಿ LED ಟರ್ನ್ ಇಂಡಿಕೇಟರ್ಸ್ ಕೊಟ್ಟಿರ್ತಾರೆ ಗೈಸ್. ಆ್ಯಂಡ್ ಈ ಕಾರಲ್ಲಿ ಇಲ್ಲಿ ನೀವೇನಾದ್ರು ಕೋಲ್ಡ್ ಥಿಂಗ್ಸ್ ಇಟ್ಟಿದ್ರೆ ಕೋಲ್ಡ್ ಆಗುತ್ತೆ ಗೈಸ್. ಬೇರೆ ಕಾರಲ್ಲೆಲ್ಲ ಜಾಸ್ತಿ ಕೊಟ್ಟಿಲ್ಲ ಅನ್ಕೋತೀನಿ, ಯಾಕಂದರೆ ಇಲ್ಲಿ ಗ್ಲೋ ಬಾಕ್ಸಲ್ಲಿ ಕೊಟ್ಟಿರ್ತಾರೆ, ಇಲ್ಲ ಬೇರೆ ಕಡೆ ಕೊಟ್ಟಿರ್ತಾರೆ. ಆದರೆ ಈ ಕಾರಲ್ಲಿ ಇಲ್ಲಿ ಕೊಟ್ಟವ್ರೆ ಗೈಸ್. ಆ್ಯಂಡ್ ಇಲ್ಲೊಂದು ಆಮ್ರೆಸ್ಟ್ ಕೊಟ್ಟಿದ್ದಾರೆ. ಇಲ್ಲೇನು ಸ್ಪೇಸ್ ಇಲ್ಲ ಅನಿಸುತ್ತೆ. ಇಲ್ಲಿ ಕಾಲ್ ಮತ್ತು ಕಟ್ ಮತ್ತು ಪಿಕ್ ಮಾಡ್ಬೋದು. ಆಮೇಲೆ ಇಲ್ಲಿ ಆಲ್ಟೋ ಕಾರ್ಪ್ಲೇ ಕನೆಕ್ಟ್ ಮಾಡೋದು ಗೈಸ್. ಆಮೇಲೆ ಇಲ್ಲೂ ಆಲ್ಟೋ ಕಾರ್ಪ್ಲೇನ ಕನೆಕ್ಟ್ ಮಾಡ್ಬೋದು. ಆ್ಯಂಡ್ ಗೈಸ್ ಇದಕ್ಕೆ 2 ಏರ್ ಬ್ಯಾಗ್ ಬರುತ್ತೆ. SRS ಏರ್ ಬ್ಯಾಗ್ ಕೊಟ್ಟಿರ್ತಾರೆ ಗೈಸ್. ಗೈಸ್ ಇವಾಗ ಬನ್ನಿ ಓಡಿಸ್ ನೋಡೋಣ. ಆ್ಯಂಡ್ ಇಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು. ಹೆಲ್ಮೆಟ್ ಹಾಕೊಂಡು ಕುತ್ಕೊಳ್ಳೋಕ್ಕಾಯ್ತಿಲ್ಲ. ಓಡಿಸ್ಬೇಕಾದ್ರೆ 7 ಸೀಟರ್ ಕಾರ್ ಅಂತ ಅನ್ಸೋದೇ ಇಲ್ಲ ಅಲ್ವಾ? ಸಾಂಗ್ ಆಫ್ ಮಾಡು, ಕಾಪಿ ರೈಟ್ ಬರ್ತದೆ. ಪವರ್ ನೋಡಿ ಗೈಸ್ ಸೆಕೆಂಡ್ ಗೇರಲ್ಲಿ. ಇವಾಗ ಸರ್ವಿಸ್ ಎಷ್ಟು ಬಂತು? ಇವಾಗ ಮಾಡಿಸೋ 17,000 ಬಂದಿತ್ತಾ? ಅಂಥದ್ದೇನಾಗಿತ್ತು? ಕೂಲೆಂಟ್ ಚೇಂಜ್. 30 ಕಿಲೋಮೀಟರ್ಸ್ಗೆ ಕೂಲೆಂಟ್ ಇಂಜಿನ್ ಚೇಂಜ್ ಮಾಡ್ತಾರೆ. AC ವೆಂಟ್ಸ್ ಎಲ್ಲ ಹೊಂಟೋಗಿತ್ತು.
ಓ ಆಮೇಲೆ ಏರ್ ಫಿಲ್ಟರ್ಸ್ ಎಲ್ಲ ಚೇಂಜ್ ಮಾಡಿರ್ಬೇಕು ಅನ್ಸುತ್ತೆ. ತುಂಬ ಸಾಫ್ಟಾಗಿ ಜಸ್ಟ್ ಹಿಂಗೆ ಮಾಡಬೇಕು. ಫುಲ್ ಹಿಂಗೆ ಮಾಡಿದ್ರೆ ಹೋಯ್ತು ಎ ಸಿ. ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲ ಕಮ್ಮಿ ಮೇಂಟೆನೆನ್ಸ್ ಅಂತಾರಲ್ವ ಈ ಕಾರ್ನ. ಹೋದ್ರೆ ಎಲ್ಲ ಮುಗೀತು. ಒಂದು ಪೀಸ್ ಹೋದ್ರೆ ಹೋಯ್ತು. ಮಾತೇ ಇಲ್ಲ. ಹ್ಯಾಂಡ್ಲಿಂಗ್ ಚೆನ್ನಾಗೈತೆ ಗೈಸ್ ಈ ಕಾರಲ್ಲಿ. ಈ ಕಾರ್ಗೆ 2 ಏರ್ ಬ್ಯಾಗ್ ಸಾಕಾಗಲ್ಲ, ಯಾಕಂದರೆ 8 ಜನ ಕೂತ್ಕೋತಾರೆ. 2 ಏರ್ ಬ್ಯಾಗ್ ಯಾರಿಗೆ, ಬರೀ ಡ್ರೈವರ್ ಸೀಟು ಮತ್ತು ಅಲ್ಲಿ ಪಕ್ಕದಲ್ಲಿ ಇರೋರಿಗೆ ಸೇಫ್ ಆಗುತ್ತೆ ಅಷ್ಟೇ. ಹಿಂದೆ ಕೂತಿರೋರು ಏನು ಕತೆ. ನನಗೇನೋ 8 ಸೀಟರ್ ಕಾರ್ ಓಡಿಸ್ತಿದ್ದೀನಿ ಅಂತ ಫೀಲೇ ಬರ್ತಿಲ್ಲ ಅಂದ್ಕೊಳ್ಳಿ. ನಾರ್ಮಲ್ ಸ್ವಿಫ್ಟ್ ಓಡಿಸ್ದಂಗೆ ಅನಿಸ್ತೈತೆ, ಯಾಕಂದರೆ ಆ ಥರ ಹ್ಯಾಂಡಿಂಗ್ ಕೊಟ್ಟಿದ್ದಾರೆ. ಒಳಗಡೆಯಿಂದ ಅಷ್ಟು ದೊಡ್ಡ ಕಾರ್ ಥರ ಅನಿಸಲ್ಲ ನೀವು ಓಡಿಸ್ಬೇಕಾದ್ರೆ. ಅದಕ್ಕೆ ನೀವು ಎಲ್ಲಿ ಬೇಕಾದ್ರೂ ಯೂ ಟರ್ನ್ ಮಾಡ್ಬೋದು ಆರಾಮಾಗಿ, ಏನು ಪ್ರಾಬ್ಲಮ್ ಇರೋಲ್ಲ. ಫಸ್ಟ್ ಮತ್ತು ಸೆಕೆಂಡ್ ಗೇರಲ್ಲಿ ಫುಲ್ ಚೆನ್ನಾಗಿ ಕೊಡ್ತದೆ. ಒಂಥರ ಆಟ ಸಾಮಾನು ಥರ ಆಟ ಆಡಿಸ್ಬಿಡ್ಬೋದು. ಆಯ್ತಾ 17.5 ಸೆಕೆಂಡ್ಸ್. ಇನೋವಾನೇ 13ಗೆ 14ಗೆಲ್ಲ ಸಿಕ್ಬಿಡ್ತದೆ ಅನ್ಕೋ. ಲೋನ್ ಮೇಲೆ ಹೋಗ್ತಾರೆ ಇನ್ನು ಎಕ್ಸ್ಟ್ರಾ 3 lakhs. ಓ 20 lakhs ಬೇಕು ಅನ್ನೋ ಲೋನಲ್ಲಿ ತೊಗೊಳ್ಳೋರಿಗೆ. ಇಂಟ್ರೆಸ್ಟ್ ಎಲ್ಲ ಸೇರಿಸಿ. ಮೈಲೇಜ್ ಎಷ್ಟು ಕೊಡ್ತದೆ ಅಂದರೆ ಬರೀ ಸಿಟಿಲಿ 10 ಕೊಡ್ತದಂತೆ ಗೈಸ್. ಈ ಕಾರು ನಾವೇನೋ 115+ ಕೊಡ್ತದೆ ಸಿಟಿಲಿ ಅಂದ್ಕೊಂಡ್ರೆ ಬರೀ 10 ಕೊಡ್ತದಂತೆ. ಲಾಂಗಲ್ಲಿ ಎಷ್ಟು ಬರ್ತದೆ? ಲೈವಲ್ಲಿ ಹೋದರೆ ಒಂದು 15-16 ಕೊಡುತ್ತೆ. 15-16 ಗೈಸ್. ಶೋರೂಮಲ್ಲಿ ಏನನ್ನೋದು ಹೇಳಿ 20+ ಬರ್ತದೆ ಅಂತ ತೊಗೋಬೇಕಾದ್ರೆ ಹೇಳ್ತಾರೆ. ಇದು ಸ್ಮಾರ್ಟ್ ಹೈಬ್ರಿಡ್ ಅಂತಲೂ ಕೊಟ್ಟವ್ರೆ. ಅದು ಸ್ವಲ್ಪ ಇದರಲ್ಲೂ ಯೂಸ್ ಆಗುತ್ತೆ ಗೈಸ್. ಇದು ಎಲೆಕ್ಟ್ರಿಕಲ್ಲೂ ಕಾರ್ ಓಡುತ್ತೆ. ಅದರಿಂದ 25 ಮೈಲೇಜ್ ಬರ್ತದೆ ಅಂತ ಹೇಳ್ತಾರೆ. ಬಟ್ ರಿಯಾಲಿಟಿ ನೋಡಿದ್ರೆ ಏನು ಬರೋಲ್ಲ. ನೋಡಿ ಗೈಸ್, ಇಲ್ಲಿ ಬ್ಯಾಟ್ರಿ ಚಾರ್ಜ್ ಅಂತ ತೋರಿಸ್ತೈತೆ. ಅಬೌವ್ 45-50 ಮೇಲೆ ಹೋದರೆ ಅದು ಚಾರ್ಜ್ ಆಗ್ತಾ ಇರ್ತದೆ. ಓ ಹಂಗೆ. ಅದೆಲ್ಲಿ ಯೂಸ್ ಆಗುತ್ತೆ ಅಂದರೆ ಘಾಟ್ಸಲ್ಲಿ ಯೂಸ್ ಆಗುತ್ತೆ. ಹಾಂ, ಅವಾಗ ಪೆಟ್ರೋಲ್ ಸ್ವಲ್ಪ ಕನ್ಸ್ಯೂಮ್ ಆಗುತ್ತೆ. ಗೈಸ್ ನೋಡಿ ಎಷ್ಟು ರಶ್ ಅವರೇ ಗೈಸ್. ಆಫ್ ಆಯ್ತಾ? ಎಷ್ಟು ರಶ್ ಅವರೇ ನೋಡಿ ಗೈಸ್. ಯಪ್ಪ, ಭಾನುವಾರದ ಹೊತ್ತಂತೂ ಬೆಟ್ಟಕ್ಕೆ ಕಾಲಿಡೋಕ್ಕೆ ಆಗಲ್ಲ. Few minutes later. ಇದರಲ್ಲಿ ಸೆಟ್ ಮಾಡ್ಕೋಬೋದು. ಈ ಸಾಂಗ್ ಬರೀ ಹಿಂದೆಗಡೆವರೆಗೆ ಜಾಸ್ತಿ ಕೇಳಿಸೋದು ಅಂದರೆ ಅವ್ರಿಗೆ ಮಾತ್ರ ಕೇಳಿಸುತ್ತೆ. ಮುಂದೆ ಕೂತಿದ್ರೆ ಸ್ವಲ್ಪ ಫುಲ್ ಲೋ ವಾಲ್ಯೂಮಲ್ಲಿ ಇರುತ್ತೆ. ಬೇಕಾದ್ರೆ ರೈಟು ಲೆಫ್ಟು ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾಕೋಬೋದು. ಇದೊಂದು ಕನೆಕ್ಟ್ ಎಲ್ಲಿಗೆ ಬೇಕು ನಾವು ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೋಬೋದು. ಅವಾಗ ಸ್ವಲ್ಪ ಯಾರಿಗೆ ಒಬ್ಬೊಬ್ರಿಗೆ ಸಾಂಗ್ ಬೇಕಾಗಿರಲ್ಲ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ. ಗೈಸ್, ಇದು ಆಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಲ್ಟೋ ಮತ್ತು ಸ್ಮಾರ್ಟ್ ಪ್ಲೇ ಸ್ಟುಡಿಯೋ ಅಂತ ಕೊಟ್ಟಿದ್ದಾರೆ. ಇದನ್ನೆಲ್ಲ ವೈರಲ್ಲೇ ಕನೆಕ್ಟ್ ಮಾಡ್ಬೇಕಂತೆ ಗೈಸ್. ನೋಡಿ ಹೆಂಗ್ ಮಾಡೋರೆ ಆ ಇಯರಲ್ಲಿ. ಇವಾಗ ಬರ್ತಿರೋ ಕಾರ್ಗಳಿಗೆಲ್ಲ ವೈರ್ಲೆಸ್ ಐತೆ. ಈ ಕಾರ್ಗೆ ಮಾತ್ರ ಈ ಥರ, ಅಂದರೆ ಇದಕ್ಕಿಂತ ಓಲ್ಡ್ ಮಾಡೆಲ್ಸ್ ಮತ್ತು ಈ ಕಾರಿಂದ ಬಂದಿರೋದು ವೈರ್ ಕನೆಕ್ಟ್ ಮಾಡೋದು ಗೈಸ್. ಆ್ಯಂಡ್ ಇದಕ್ಕೆ ಸ್ಟೇರಿಂಗ್ ಅಡ್ಜಸ್ಟೇಬಲ್ ಮಾಡ್ಕೋಬೋದು. ಈ ಥರ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಅದನ್ನು ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಇದು ಇಂಜಿನ್ ಹೇಳಕ್ಕೆ ಬಂದರೆ 1.462 ಸ್ಮಾರ್ಟ್ ಹೈಬ್ರಿಡ್ ಇಂಜಿನ್ ಕೊಟ್ಟಿದ್ದಾರೆ ಈ ಕಾರ್ಗೆ. ಆ್ಯಂಡ್ ನೀವು ಸೀಟು ಅಡ್ಜಸ್ಟ್ ಮಾಡ್ಕೋಬೋದು ಗೈಸ್. ಈ ಕಾರಲ್ಲಿ ಇದಿದೆಯಲ್ಲ, ಇದನ್ನು ಸೀಟ್ ಹೈಟ್ ಮಾಡ್ಕೋಬೋದು. ಹಿಂಗೆ ಫುಲ್ ಮಾಡಿದ್ರೆ ಸೀಟ್ ಹೈಟ್ ಆಗುತ್ತೆ.
ಸೊ ಈ ಕಾರ್ದು ನನಗೆ ಎಷ್ಟು ಗೊತ್ತು ಅಷ್ಟು ಡೀಟೇಲ್ಸ್ ಹೇಳಿದ್ದೀನಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಬೈ ಗೈಸ್, ಲವ್ ಯು ಆಲ್.